ನಮಸ್ಕಾರ ಸ್ನೇಹಿತರೆ. ದೇಶದ ಎಲ್ಲ ನಾಗರಿಕರಿಗೂ ಇಂದು ಒಂದು ಬಹಳ ದೊಡ್ಡ ಮತ್ತು ಮುಖ್ಯವಾದ ಅಪ್ಡೇಟ್ ಹೊರಬಂದಿದೆ. ವಿಶೇಷವಾಗಿ ನಿಮ್ಮ ಮನೆಗಳಲ್ಲಿ ವಿದ್ಯುತ್ ಬಳಕೆ ಮಾಡುವ ಎಲ್ಲರಿಗೂ ಈ ಮಾಹಿತಿ ತುಂಬಾ ಉಪಯುಕ್ತವಾಗಿರಲಿದೆ. ಈಗಿನ ದಿನಗಳಲ್ಲಿ ಹೊಸ ರೀತಿಯ ವಿದ್ಯುತ್ ಮೀಟರ್ಗಳು, ವಿಶೇಷವಾಗಿ ಸ್ಮಾರ್ಟ್ ಪ್ರೀಪೇಡ್ ಮೀಟರ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಈ ಮೀಟರ್ಗಳನ್ನು ಹಲವಾರು ರಾಜ್ಯಗಳಲ್ಲಿ ಜಾರಿಗೆ ತರಲು ಸರ್ಕಾರ ಮತ್ತು ವಿದ್ಯುತ್ ಕಂಪನಿಗಳು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿವೆ. ಆದರೆ ಇದರಿಂದ ಜನರಿಗೆ ನಿಜವಾಗಿಯೂ ಲಾಭವಾಗುತ್ತಿದೆಯಾ ಅಥವಾ ಸಮಸ್ಯೆಗಳು ಹೆಚ್ಚಾಗುತ್ತಿವೆಯಾ ಎಂಬ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಮೂಡಿದೆ. ಏಕೆಂದರೆ ಹಲವರು ಈಗಾಗಲೇ ತಮ್ಮ ಮನೆಗಳಲ್ಲಿ ಪ್ರೀಪೇಡ್ ಮೀಟರ್ ಅಳವಡಿಸಿಕೊಂಡಿದ್ದು, ಅವರು ಒಂದು ಸಾಮಾನ್ಯ ಸಮಸ್ಯೆಯನ್ನು ಹೇಳುತ್ತಿದ್ದಾರೆ: ಹಿಂದಿನಿಗಿಂತ ಹೆಚ್ಚು ವಿದ್ಯುತ್ ಬಿಲ್ ಬರುತ್ತಿದೆ ಎಂದು. ಈ ಸಮಸ್ಯೆ ಒಂದೇ ರಾಜ್ಯಕ್ಕೆ ಸೀಮಿತವಾಗಿಲ್ಲ. ಬಿಹಾರ, ಉತ್ತರ ಪ್ರದೇಶ ಮಾತ್ರವಲ್ಲದೆ ದೆಹಲಿ, ಝಾರ್ಖಂಡ್, ಮಧ್ಯಪ್ರದೇಶ ಸೇರಿದಂತೆ ಹಲವೆಡೆ ಜನರು ಇದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ವಿಷಯವು ಇತ್ತೀಚೆಗೆ ಲೋಕಸಭೆಯಲ್ಲಿಯೂ ಚರ್ಚೆಗೆ ಬಂದಿದೆ. ಅಲ್ಲಿ ಕೇಂದ್ರ ವಿದ್ಯುತ್ ಸಚಿವರು ಸ್ಪಷ್ಟನೆ ನೀಡಿದ್ದು, ವಿದ್ಯುತ್ ವಿತರಣೆ ಕಂಪನಿಗಳು ಮೂಲತಃ ವ್ಯಾವಹಾರಿಕ ಸಂಸ್ಥೆಗಳು, ಅಂದರೆ ಅವು ಲಾಭ ಪಡೆಯಲು ಕೂಡ ಕೆಲಸ ಮಾಡುತ್ತವೆ. ಇದು ಉಚಿತ ಸೇವೆಯಲ್ಲ. ಈ ಕಾರಣದಿಂದಲೇ ಸ್ಮಾರ್ಟ್ ಪ್ರೀಪೇಡ್ ಮೀಟರ್ಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಇದರ ಮುಖ್ಯ ಉದ್ದೇಶ ಕಂಪನಿಗಳ ನಷ್ಟವನ್ನು ಕಡಿಮೆ ಮಾಡುವುದು ಮತ್ತು ಸಂಪೂರ್ಣ ವ್ಯವಸ್ಥೆಯನ್ನು ನಿಯಂತ್ರಣದಲ್ಲಿ ಇಡುವುದು. ಆದರೆ ಇಲ್ಲಿ ಜನರಿಗೆ ಸಿಕ್ಕಿರುವ ದೊಡ್ಡ ರಿಲೀಫ್ ಏನೆಂದರೆ, ಈಗ ಪ್ರೀಪೇಡ್ ಮೀಟರ್ ಅಳವಡಿಸುವುದು ಕಡ್ಡಾಯವಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಹೌದು, ನೀವು ನಿಮ್ಮ ಮನೆಯಲ್ಲಿ ಪ್ರೀಪೇಡ್ ಮೀಟರ್ ಹಾಕಿಸಿಕೊಳ್ಳಬೇಕಾ ಅಥವಾ ಬೇಡವೋ ಎಂಬುದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆ. ಯಾರೂ ನಿಮಗೆ ಬಲವಂತ ಮಾಡಲಾಗುವುದಿಲ್ಲ. ಮೊದಲೇ ಜನರಲ್ಲಿದ್ದ ಭಯವೇನೆಂದರೆ, ಸರ್ಕಾರ ಬಲವಂತವಾಗಿ ಹಳೆಯ ಮೀಟರ್ ತೆಗೆದು ಹೊಸ ಪ್ರೀಪೇಡ್ ಮೀಟರ್ ಹಾಕುತ್ತದೆ ಎಂಬುದು. ಆದರೆ ಈಗ ಆ ಅನುಮಾನಕ್ಕೆ ತೆರೆಬಿದ್ದಿದೆ. ಇದೀಗ ಪ್ರೀಪೇಡ್ ಮೀಟರ್ ಅಂದ್ರೇನು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಇದು ಮೊಬೈಲ್ ರೀಚಾರ್ಜ್ ಮಾಡುವಂತೆ ಕೆಲಸ ಮಾಡುತ್ತದೆ. ಅಂದರೆ ಮೊದಲು ನೀವು ಹಣ ರೀಚಾರ್ಜ್ ಮಾಡಬೇಕು. ಆ ನಂತರ ಆ ಬ್ಯಾಲೆನ್ಸ್ ಇರುವವರೆಗೂ ಮಾತ್ರ ವಿದ್ಯುತ್ ಬಳಸಲು ಸಾಧ್ಯ. ನಿಮ್ಮ ಬ್ಯಾಲೆನ್ಸ್ ಮುಗಿದರೆ ಸಾಮಾನ್ಯವಾಗಿ ವಿದ್ಯುತ್ ಕಡಿತವಾಗುತ್ತದೆ. ಆದರೆ ಕೆಲವೆಡೆ 2 ರಿಂದ 3 ದಿನಗಳ ಗ್ರೇಸ್ ಪೀರಿಯಡ್ ಕೊಡಲಾಗುತ್ತದೆ. ಅಂದರೆ ನಿಮಗೆ ಮತ್ತೆ ರೀಚಾರ್ಜ್ ಮಾಡಲು ಸಮಯ ಸಿಗುತ್ತದೆ. ಆದರೆ ಜನರು ಹೇಳುತ್ತಿರುವ ಪ್ರಮುಖ ಸಮಸ್ಯೆ ಏನೆಂದರೆ, ಈ ಮೀಟರ್ನಲ್ಲಿ ಖರ್ಚು ಹೆಚ್ಚಾಗುತ್ತಿರುವಂತೆ ಅನುಭವವಾಗುತ್ತಿದೆ. ಇದಕ್ಕೆ ಒಂದು ಕಾರಣವೇನೆಂದರೆ, ಈ ಸ್ಮಾರ್ಟ್ ಮೀಟರ್ಗಳಲ್ಲಿ ರಿಯಲ್ ಟೈಮ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ. ಅಂದರೆ ನೀವು ಎಷ್ಟು ವಿದ್ಯುತ್ ಬಳಸುತ್ತೀರೋ ಅದನ್ನು ತಕ್ಷಣವೇ ಅಪ್ಡೇಟ್ ಮಾಡುತ್ತದೆ. ಇದರಿಂದ ಬಳಕೆದಾರರಿಗೆ ಖರ್ಚು ಹೆಚ್ಚಾಗುತ್ತಿದೆ ಅನ್ನಿಸುವ ಸಾಧ್ಯತೆ ಇದೆ. ಆದರೆ ಹಳೆಯ ಪೋಸ್ಟ್ಪೇಡ್ ಮೀಟರ್ನಲ್ಲಿ ತಿಂಗಳ ಕೊನೆಯಲ್ಲಿ ಬಿಲ್ ಬರುತ್ತಿದ್ದರಿಂದ ಅಷ್ಟು ಗಮನಕ್ಕೆ ಬರುವುದಿಲ್ಲ. ಇದೀಗ ಪೋಸ್ಟ್ಪೇಡ್ ಮೀಟರ್ ಬಗ್ಗೆ ನೋಡಿದರೆ, ಅದು ಹಳೆಯ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೀವು ಒಂದು ತಿಂಗಳ ಕಾಲ ವಿದ್ಯುತ್ ಬಳಸುತ್ತೀರಿ, ನಂತರ ಅದರ ಲೆಕ್ಕ ಹಾಕಿ ಬಿಲ್ ನೀಡಲಾಗುತ್ತದೆ. ನಂತರ ನೀವು ಅದನ್ನು ನಿಗದಿತ ಸಮಯದಲ್ಲಿ ಪಾವತಿಸಬೇಕು. ಅಂದರೆ ಮೊದಲು ಬಳಕೆ, ನಂತರ ಪಾವತಿ ಎಂಬ ನಿಯಮ ಇದರಲ್ಲಿ ಅನ್ವಯಿಸುತ್ತದೆ. ಇನ್ನು ಯಾವ ಮನೆಗೆ ಯಾವ ಮೀಟರ್ ಅಳವಡಿಸಬೇಕು ಅನ್ನೋದು ಹೆಚ್ಚಿನ ಮಟ್ಟಿಗೆ ವಿದ್ಯುತ್ ವಿತರಣೆ ಕಂಪನಿಗಳ ನಿರ್ಧಾರವಾಗಿರುತ್ತದೆ. ಆದರೆ ಈಗ ಸರ್ಕಾರದ ಸೂಚನೆಯ ಪ್ರಕಾರ ಗ್ರಾಹಕರ ಒಪ್ಪಿಗೆಯೂ ಮುಖ್ಯವಾಗುತ್ತದೆ. ಅಂದರೆ ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದಿಲ್ಲ. ಪ್ರೀಪೇಡ್ ಮೀಟರ್ನ ಲಾಭಗಳ ಬಗ್ಗೆ ನೋಡಿದರೆ, ನಿಮ್ಮ ಖರ್ಚಿನ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತದೆ. ನೀವು ಎಷ್ಟು ರೀಚಾರ್ಜ್ ಮಾಡುತ್ತೀರೋ ಅಷ್ಟು ಮಾತ್ರ ಬಳಸಬಹುದು. ಇದರಿಂದ ನಿಮ್ಮ ಬಜೆಟ್ ಮ್ಯಾನೇಜ್ ಮಾಡುವುದು ಸುಲಭವಾಗುತ್ತದೆ. ಆದರೆ ಅದರಲ್ಲೇ ಒಂದು ಅಪಾಯವೂ ಇದೆ. ನೀವು ಸಮಯಕ್ಕೆ ಸರಿಯಾಗಿ ರೀಚಾರ್ಜ್ ಮಾಡದಿದ್ದರೆ ವಿದ್ಯುತ್ ಕಡಿತವಾಗುವ ಸಾಧ್ಯತೆ ಇದೆ. ಇದೀಗ ಸ್ಮಾರ್ಟ್ ಮೀಟರ್ ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಇದು ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು, ನಿಮ್ಮ ಮನೆಯಲ್ಲಿ ನಡೆಯುವ ವಿದ್ಯುತ್ ಬಳಕೆಯನ್ನು ತಕ್ಷಣವೇ ದಾಖಲೆ ಮಾಡುತ್ತದೆ. ಇದರ ವಿಶೇಷತೆ ಏನೆಂದರೆ, ನೀವು ಬಳಸುತ್ತಿರುವ ವಿದ್ಯುತ್ ವಿವರಗಳನ್ನು ಮೊಬೈಲ್ ಅಪ್ಲಿಕೇಶನ್ ಅಥವಾ SMS ಮೂಲಕವೂ ಕೂಡ ತಿಳಿದುಕೊಳ್ಳಬಹುದು. ಇದರಿಂದ ನೀವು ಯಾವಾಗಲೂ ನಿಮ್ಮ ಬಳಕೆಯನ್ನು ಗಮನದಲ್ಲಿಟ್ಟುಕೊಳ್ಳಬಹುದು. ಇದಕ್ಕಿಂತ ಮುಖ್ಯವಾಗಿ ಈ ಸ್ಮಾರ್ಟ್ ಮೀಟರ್ ಪ್ರೀಪೇಡ್ ಮತ್ತು ಪೋಸ್ಟ್ಪೇಡ್ 2 ಮೋಡ್ಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದೆ. ಅಂದರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ವ್ಯವಸ್ಥೆಯನ್ನು ಬದಲಾಯಿಸಬಹುದು. ಸರ್ಕಾರದ ಪ್ರಕಾರ ಈ ವ್ಯವಸ್ಥೆಯಿಂದ ಗ್ರಾಹಕರಿಗೆ ಹೆಚ್ಚು ಪಾರದರ್ಶಕತೆ ಮತ್ತು ನಿಯಂತ್ರಣ ಸಿಗುತ್ತದೆ. ಕೊನೆಗೆ ಮತ್ತೊಂದು ಮುಖ್ಯ ವಿಷಯ: ಯಾರಿಗೂ ಸ್ಮಾರ್ಟ್ ಪ್ರೀಪೇಡ್ ಮೀಟರ್ ಕಡ್ಡಾಯವಲ್ಲ. ನೀವು ಇಷ್ಟಪಡದಿದ್ದರೆ ಅದನ್ನು ಅಳವಡಿಸಿಕೊಳ್ಳಬೇಕೆಂಬ ಒತ್ತಡ ಇರುವುದಿಲ್ಲ. ಇನ್ನು ಮುಂದೆ ಮತ್ತೊಂದು ಬಹಳ ಮುಖ್ಯವಾದ ವಿಷಯವೇನೆಂದರೆ, ಸ್ಮಾರ್ಟ್ ಪ್ರೀಪೇಡ್ ಮೀಟರ್ ಬಗ್ಗೆ ಜನರಲ್ಲಿ ಇರುವ ಅನುಮಾನಗಳು ಮತ್ತು ಸಮಸ್ಯೆಗಳನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡಿದೆ. ಕೆಲವರು ಹೇಳುತ್ತಿರುವಂತೆ ಮೀಟರ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಹೆಚ್ಚು ಯೂನಿಟ್ ತೋರಿಸುತ್ತಿದೆ ಅಥವಾ ಬ್ಯಾಲೆನ್ಸ್ ಬೇಗ ಮುಗಿಯುತ್ತಿದೆ ಎಂಬ ದೂರುಗಳು ಕೂಡ ಬಂದಿವೆ. ಈ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲು ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಪ್ರತ್ಯೇಕವಾಗಿ ಕೆಲವು ರಾಜ್ಯಗಳಲ್ಲಿ, ವಿಶೇಷವಾಗಿ ಬಿಹಾರದಲ್ಲಿ, ಜನರಿಗೆ ಸಹಾಯ ಮಾಡುವ ಉದ್ದೇಶದಿಂದ ವಿಶೇಷ ಶಿಬಿರಗಳನ್ನು ಕೂಡ ಆರಂಭಿಸಲಾಗಿದೆ. ಈ ಶಿಬಿರಗಳಲ್ಲಿ ನೀವು ನಿಮ್ಮ ಎಲ್ಲಾ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳನ್ನು ನೇರವಾಗಿ ಹೇಳಿಕೊಳ್ಳಬಹುದು.
ಉದಾಹರಣೆಗೆ ಬಿಲ್ ಹೆಚ್ಚು ಬರುತ್ತಿದೆ, ಮೀಟರ್ ತಪ್ಪಾಗಿದೆ ಎಂದು ಅನುಮಾನ ಇದ್ದರೆ, ಹೊಸ ಸಂಪರ್ಕ ಬೇಕಿದ್ದರೆ ಅಥವಾ ಪ್ರೀಪೇಯ್ಡ್ ಮೀಟರ್ ತೆಗೆದುಕೊಳ್ಳಬೇಕೆಂದಿದ್ದರೆ ಈ ಎಲ್ಲಾ ವಿಷಯಗಳಿಗೆ ಒಂದೇ ಜಾಗದಲ್ಲಿ ಪರಿಹಾರ ಸಿಗುವ ವ್ಯವಸ್ಥೆ ಮಾಡಲಾಗಿದೆ. ಈ ಶಿಬಿರಗಳು ವಾರದಲ್ಲಿ 2 ದಿನ ನಡೆಯುತ್ತವೆ ಮತ್ತು ಜನರಿಗೆ ಸುಲಭವಾಗಿ ಸೇವೆ ಸಿಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿ ನೀವು ಅರ್ಜಿ ಹಾಕುವುದು ಹೇಗೆ, ಯಾವ ದಾಖಲೆಗಳು ಬೇಕು, ನಿಮ್ಮ ಸಮಸ್ಯೆಯನ್ನು ಹೇಗೆ ನೋಂದಾಯಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗುತ್ತದೆ. ಮುಖ್ಯವಾಗಿ ನಿಮ್ಮ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಬೇಗ, ಅಂದರೆ ಸುಮಾರು 72 ಗಂಟೆಗಳೊಳಗೆ ಪರಿಹರಿಸಲು ಪ್ರಯತ್ನ ಮಾಡಲಾಗುತ್ತದೆ. ಇದರಿಂದ ನಿಮಗೆ ಸರ್ಕಾರಿ ಕಚೇರಿಗಳಿಗೆ ಮತ್ತೆ ಮತ್ತೆ ಹೋಗುವ ಅಗತ್ಯ ಕಡಿಮೆಯಾಗುತ್ತದೆ. ಒಂದೇ ಸ್ಥಳದಲ್ಲಿ ಎಲ್ಲಾ ಸೇವೆಗಳು ಸಿಗುವುದರಿಂದ ನಿಮ್ಮ ಸಮಯ ಮತ್ತು ಶ್ರಮ ಎರಡೂ ಉಳಿಯುತ್ತದೆ. ಇದು ಸಾಮಾನ್ಯ ಜನರಿಗೆ ಬಹಳ ದೊಡ್ಡ ಅನುಕೂಲವಾಗುತ್ತದೆ. ಇನ್ನು ನೀವು ಯೋಚಿಸಬೇಕಾದ ಮುಖ್ಯ ವಿಷಯ ಏನೆಂದರೆ ನಿಮ್ಮ ಮನೆಗೆ ಯಾವ ರೀತಿಯ ಮೀಟರ್ ಸೂಕ್ತ ಎಂಬುದು. ನೀವು ನಿಮ್ಮ ವಿದ್ಯುತ್ ಬಳಕೆಯನ್ನು ನಿಯಂತ್ರಣದಲ್ಲಿಡಲು ಬಯಸಿದರೆ ಪ್ರೀಪೇಯ್ಡ್ ಮೀಟರ್ ಒಳ್ಳೆಯ ಆಯ್ಕೆಯಾಗಬಹುದು. ಆದರೆ ನೀವು ನಿರಂತರವಾಗಿ ರೀಚಾರ್ಜ್ ಮಾಡುವುದನ್ನು ತಪ್ಪಿಸಲು ಬಯಸಿದರೆ ಅಥವಾ ಹಳೆಯ ಪದ್ಧತಿಯನ್ನು ಇಷ್ಟಪಟ್ಟರೆ ಪೋಸ್ಟ್ಪೇಯ್ಡ್ ಮೀಟರ್ ಕೂಡ ಉತ್ತಮ ಆಯ್ಕೆಯಾಗಿರಬಹುದು. ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ತಪ್ಪು ಅಥವಾ ಸರಿಯಾದದ್ದು ಎಂದು ಹೇಳಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ನಿಮ್ಮ ಬಳಕೆ, ನಿಮ್ಮ ಅಗತ್ಯ ಮತ್ತು ನಿಮ್ಮ ಅನುಕೂಲತೆಗೆ ಅವಲಂಬಿತವಾಗಿದೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಎಲ್ಲಾ ಮಾಹಿತಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇನ್ನೊಂದು ಮುಖ್ಯ ಸಲಹೆ: ನೀವು ಯಾವ ಮೀಟರ್ ಬಳಸುತ್ತಿದ್ದರೂ ನಿಮ್ಮ ವಿದ್ಯುತ್ ಬಳಕೆಯನ್ನು ನಿಯಂತ್ರಣದಲ್ಲಿಡುವುದು ಬಹಳ ಅಗತ್ಯ. ಅನಾವಶ್ಯಕವಾಗಿ ವಿದ್ಯುತ್ ವ್ಯರ್ಥ ಮಾಡುವುದು ನಿಮ್ಮ ಖರ್ಚನ್ನು ಹೆಚ್ಚಿಸುವುದಷ್ಟೇ ಅಲ್ಲ, ದೇಶದ ಸಂಪನ್ಮೂಲಗಳ ಮೇಲೂ ಒತ್ತಡವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಕೆ ಮಾಡಿದ ನಂತರ ಅವುಗಳನ್ನು ಆಫ್ ಮಾಡುವುದು, ಎನರ್ಜಿ ಸೇವಿಂಗ್ ಸಾಧನಗಳನ್ನು ಬಳಸುವುದು, ಇಂತಹ ಸಣ್ಣ ಕ್ರಮಗಳು ನಿಮ್ಮ ಬಿಲ್ಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಕೊನೆಗೆ, ನಿಮ್ಮ ಹಕ್ಕುಗಳ ಬಗ್ಗೆ ನೀವು ಸದಾ ಜಾಗೃತರಾಗಿರಬೇಕು. ಯಾವುದೇ ಕಂಪನಿ ಅಥವಾ ಅಧಿಕಾರಿಗಳು ನಿಮಗೆ ಬಲವಂತವಾಗಿ ಯಾವುದೇ ಮೀಟರ್ ಅಳವಡಿಸಲು ಒತ್ತಾಯ ಮಾಡಿದರೆ ನೀವು ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು. ನಿಮ್ಮ ಅನುಮತಿ ಅತ್ಯಂತ ಮುಖ್ಯವಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆಗೆ ಹಂಚಿಕೊಳ್ಳಿ, ಏಕೆಂದರೆ ಬಹಳಷ್ಟು ಜನರಿಗೆ ಇನ್ನೂ ಈ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ನೀವು ಎದುರಿಸುತ್ತಿರುವ ಸಮಸ್ಯೆ ಅಥವಾ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವುದರಿಂದ ಇತರರಿಗೆ ಸಹಾಯವಾಗಬಹುದು. ಇದೀಗ ಕೊನೆಯದಾಗಿ ಒಂದು ಮುಖ್ಯ ಸಂದೇಶ: ಇಂತಹ ದೊಡ್ಡ ಅಪ್ಡೇಟ್ಗಳು ನಮ್ಮ ದಿನನಿತ್ಯ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಆದ್ದರಿಂದ ಯಾವ ಮಾಹಿತಿ ಸರಿ, ಯಾವುದು ತಪ್ಪು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಅಗತ್ಯ. ವಿಶೇಷವಾಗಿ ವಿದ್ಯುತ್ ಮೀಟರ್, ಬಿಲ್ ಮತ್ತು ಸರ್ಕಾರದ ಹೊಸ ನಿಯಮಗಳ ವಿಷಯದಲ್ಲಿ ನಾವು ಜಾಗೃತರಾಗಿದ್ದರೆ ಮಾತ್ರ ಅನಗತ್ಯ ಖರ್ಚು ಮತ್ತು ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದು. ನೀವು ಕೂಡ ನಿಮ್ಮ ಮನೆಗೆ ಸಂಬಂಧಿಸಿದಂತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಪ್ರೀಪೇಯ್ಡ್ ಅಥವಾ ಪೋಸ್ಟ್ಪೇಯ್ಡ್ ಯಾವುದು ನಿಮಗೆ ಸೂಕ್ತ ಎಂಬುದನ್ನು ಸಂಪೂರ್ಣ ಮಾಹಿತಿ ಪಡೆದು ತೀರ್ಮಾನಿಸಿ. ಯಾವುದೇ ಗೊಂದಲ ಇದ್ದರೆ ಅಧಿಕೃತ ಮೂಲಗಳಿಂದ ಅಥವಾ ಶಿಬಿರಗಳಿಂದ ಮಾಹಿತಿ ಪಡೆದುಕೊಳ್ಳಿ. ತಪ್ಪು ಮಾಹಿತಿ ನಂಬಬೇಡಿ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ, ತಾಕಿ ಅವರಿಗೂ ಸಹ ಈ ಮಹತ್ವದ ಮಾಹಿತಿ ತಲುಪಲಿ. ಮತ್ತು ಇದೇ ರೀತಿಯ ಸರಿಯಾದ ಮತ್ತು ನಂಬಲರ್ಹ ಅಪ್ಡೇಟ್ಗಳನ್ನು ಪ್ರತಿದಿನ ಪಡೆಯಲು ನಮ್ಮ PM ಸೇವಾ ಕರ್ನಾಟಕ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕೆಳಗಿನ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ಪ್ರೀಪೇಯ್ಡ್ ಮೀಟರ್ ಬಳಸುತ್ತಿದ್ದೀರಾ ಅಥವಾ ಇನ್ನೂ ಪೋಸ್ಟ್ಪೇಯ್ಡ್ ಮೀಟರ್ನಲ್ಲೇ ಇದ್ದೀರಾ? ನಿಮ್ಮ ಅನುಭವ ಏನು? ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೆ ಬಹಳ ಮುಖ್ಯ. ಧನ್ಯವಾದಗಳು. ಜೈ ಹಿಂದ್.